ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಆರ್ಟಿಫ್ಯಾಕ್ಟ್ಸ್ ಕ್ಲಾಸ್. ಆಲ್ ಇಂಗ್ಲೀಷ್ ಟೆನ್ಸಸ್ ಸೀರೀಸ್ನಲ್ಲಿ ಇದು ಕ್ಲಾಸ್ ನಂಬರ್ 10 ಆ್ಯಂಡ್ ಇವತ್ತಿನ ಕ್ಲಾಸ್ನಲ್ಲಿ ನಾವು ಕಲಿತಾ ಇದ್ದೀವಿ ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸ್ನ. ಸೊ ಈಗ ಆಲ್ರೆಡಿ ಟೆನ್ಸಸ್ ಮೇಲೆ 9 ಕ್ಲಾಸಸ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ಈ ಹಿಂದೆ, ಆ್ಯಂಡ್ ನೀವು ಆ ಎಲ್ಲ ವಿಡಿಯೋಗಳನ್ನ ನೋಡಿರಬೇಕು. ಪ್ರೆಸೆಂಟ್ ಹಾಗೂ ಪಾಸ್ಟ್ನ ಎಲ್ಲ ಫಾರ್ಮ್ಸ್ನ ಕೂಡ ನಾನು ಹೇಳ್ಕೊಟ್ಟಿದ್ದೀನಿ. ನೀವು ಆ ವಿಡಿಯೋಸ್ ನೋಡಿಲ್ಲ ಅಂದರೆ ಕೆಳಗಡೆ ನಾನು ಲಿಂಕ್ ಪ್ರೊವೈಡ್ ಮಾಡಿದ್ದೀನಿ, ಫಸ್ಟ್ ಕಾಮೆಂಟ್ನಲ್ಲಿ ನೀವು ಹೋಗಿ ಫಾಲೋ ಮಾಡಿ ನೋಡಿ. ಆ್ಯಂಡ್ ಇವತ್ತಿನ ಕ್ಲಾಸ್ನಲ್ಲಿ ನಾವು ಕಲಿತಾ ಇದ್ದೀವಿ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ನಾವು ಯಾವ ವಿಷಯಗಳನ್ನ ಮಾತಾಡ್ತೀವಿ, ಹೇಗೆ ಮಾತಾಡ್ತೀವಿ ಅನ್ನೋದನ್ನು. ಸೊ ಈ ವಿಡಿಯೋ ಎಂಡ್ವರೆಗೂ ನೋಡ್ತಾ ಇರಿ. ನೀವು ನನ್ನ ಚಾನಲ್ನಲ್ಲಿ ಫಸ್ಟ್ ಟೈಮ್ ವಿಡಿಯೋಸ್ ನೋಡ್ತಾ ಇದ್ದರೆ ವಿಡಿಯೋಗಳಿಗಿರುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈ ರೀತಿ ಮಾಡಿದರೆ ಮಾತ್ರ ನಾನು ಮುಂದೆ ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಹಾಗೂ ಡೆಸ್ಕ್ಟಾಪ್ಗೆ ಬರುತ್ತೆ. ಸೊ ನೀವು ಯಾವುದೇ ವಿಡಿಯೋ ಮಿಸ್ ಆಗೋದಿಲ್ಲ. ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ರೆ ಇದರ ಅವಶ್ಯಕತೆ ಇಲ್ಲ. ಸೊ ಈಗ ಆಲ್ರೆಡಿ ನಾವು ಪ್ರೆಸೆಂಟ್ ಹಾಗೂ ಪಾಸ್ಟ್ನ ಎಲ್ಲ ಫಾರ್ಮ್ಸ್ ಕಲ್ತಿದ್ದೀವಿ ಹಾಗೂ ಸಿಂಪಲ್ ಫ್ಯೂಚರ್ ಕೂಡ ಕಲ್ತಿದ್ದೀವಿ. ಆ್ಯಂಡ್ ಇವತ್ತಿನ ಕ್ಲಾಸ್ನಲ್ಲಿ ನಾವು ಕಲಿತಾ ಇದ್ದೀವಿ ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸ್. ಸೊ ಹೆಸರೇ ಹೇಳ್ತಾ ಇದೆ ಫ್ಯೂಚರ್ ಕಂಟಿನ್ಯೂಯಸ್ ಅಂತ. ಅಂದರೆ ಫ್ಯೂಚರ್ನಲ್ಲಿ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ನಡೆಯುತ್ತಾ ಇರುವಂತಹ ಕೆಲಸಗಳನ್ನ ನಾವು ಈಗಲೇ ಹೇಳೋದು. ಓಕೆ, ಸೊ ಇಲ್ಲಿ ನಾವು ಸ್ಟಾರ್ಟ್ ಪಾಯಿಂಟ್ ಮತ್ತು ಎಂಡ್ ಪಾಯಿಂಟ್ನ ನಾವು ಮೆನ್ಷನ್ ಮಾಡಲ್ಲ. ಯಾವಾಗ ಸ್ಟಾರ್ಟ್ ಆಗುತ್ತೆ ಯಾವಾಗ ಎಂಡ್ ಆಗುತ್ತೆ ಅನ್ನೋದನ್ನು ಹೇಳಲ್ಲ. ಬಟ್ ಫ್ಯೂಚರ್ನ ಒಂದು ಟೈಮ್ನಲ್ಲಿ, ಯಾವುದೋ ಒಂದು ಟೈಮ್ನಲ್ಲಿ ಆ ಕೆಲಸ ಆಗ್ತಾ ಇರುತ್ತೆ, ಆ ಕೆಲಸ ನಡೀತಾ ಇರುತ್ತೆ ಅಥವಾ ಮಾಡ್ತಾ ಇರ್ತೀನಿ ಅಂತ ಹೇಳೋದು. ಓಕೆ, ಇನ್ನು ಮುಂದೆ ಒಂದು ಸಮಯದಲ್ಲಿ ನಡೆಯುತ್ತಾ ಇರಲಿರುವ. ಓಕೆ, ಸಿಂಪಲ್ ಫ್ಯೂಚರ್ ಅಂದರೆ ನಡೆಯುವ ಕೆಲಸಗಳು, ಫ್ಯೂಚರ್ ಕಂಟಿನ್ಯೂಸ್ ಅಂದರೆ ನಡೆಯುತ್ತಾ ಇರೋ ಕೆಲಸಗಳನ್ನ ಈಗಲೇ ನಾವು ಹೇಳ್ತೀವಿ. ಸೊ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರಬೇಕು ಫ್ಯೂಚರ್ನಲ್ಲಿ, ಅದನ್ನು ನಾವು ಈಗಲೇ ಹೇಳ್ತೀವಿ. ರೈಟ್, ಇನ್ನು ಮುಂದೆ ಅವು ಸ್ಟಾರ್ಟ್ ಆಗ್ಬೋದು ಅಥವಾ ಈಗಾಗಲೇ ಸ್ಟಾರ್ಟ್ ಆಗಿರಬಹುದು. ರೈಟ್, ಅದು ಮುಂದಿನ ಕೆಲವು ಸಮಯದವರೆಗೂ ನಡೆಯುತ್ತಲೇ ಇರಬೇಕು. ಫಾರ್ ಎಕ್ಸಾಂಪಲ್, ನಾನು ನಾಳೆ ಈ ಕೆಲಸ ಮಾಡುತ್ತಾ ಇರುವೆ. ಸೊ ನೋಡಿ, ನಾಳೆ ನಾನು ಈ ಕೆಲಸನ ಮಾಡ್ತಾ ಇರ್ತೀನಿ ಅಂತ ಈಗಲೇ ಹೇಳ್ತೀವಿ. ಸೊ ಸಿಂಪಲ್ ಫ್ಯೂಚರ್ನಲ್ಲಿ ಹೇಳ್ತೀವಿ ನಾನು ನಾಳೆ ಈ ಕೆಲಸ ಮಾಡ್ತೀನಿ ಅಂತ. ಅವಾಗ ಹೇಳ್ತೀವಿ ಐ ವಿಲ್ ಡೂ ದಿಸ್ ವರ್ಕ್ ಟುಮಾರೋ. ಬಟ್ ಇದನ್ನು ನಾವು ಹೇಳಬೇಕು ಐ ವಿಲ್ ಬಿ ಡೂಯಿಂಗ್ ದಿಸ್ ವರ್ಕ್ ಟುಮಾರೋ ಅಂತ. ಇಲ್ಲಿ ನೋಡಿ, ವಿಲ್ ಮುಂದೆ ಬಿ ಬಂದಿದೆ ಆ್ಯಂಡ್ ಮೇನ್ ವರ್ಬ್ ING ಫಾರ್ಮ್ನಲ್ಲಿದೆ, ಅಂದರೆ ಕಂಟಿನ್ಯೂಸ್ ಫಾರ್ಮ್ನಲ್ಲಿದೆ. ಸೊ ಇಲ್ಲಿ ನಾವು ಯೂಸ್ ಮಾಡುವಂಥ ಹೆಲ್ಪಿಂಗ್ ವರ್ಬ್ ವಿಲ್ ಬಿ. ಸಬ್ಜೆಕ್ಟ್ ಯಾವುದೇ ಇದ್ರೂ ನಾವು ವಿಲ್ ಬಿನೇ ಯೂಸ್ ಮಾಡ್ತೀವಿ. ಐ ವಿಲ್ ಬಿ, ಯು ವಿಲ್ ಬಿ, ವಿ ವಿಲ್ ಬಿ, ದೇ ವಿಲ್ ಬಿ, ಹಿ ವಿಲ್ ಬಿ, ಶಿ ವಿಲ್ ಬಿ, ಎಲ್ಲರಿಗೂ. ಆ್ಯಂಡ್ ಮೇನ್ ವರ್ಬ್ ING ಫಾರ್ಮ್ನಲ್ಲಿರುತ್ತೆ, ಅಂದರೆ ಕಂಟಿನ್ಯೂಸ್ ಫಾರ್ಮ್ನಲ್ಲಿರುತ್ತೆ. ರೈಟ್, ಸ್ಟ್ರಕ್ಚರ್ ನೋಡಿ ಇಲ್ಲಿ. ಐ ವಿಲ್ ಬಿ ಡೂಯಿಂಗ್ ದಿಸ್ ವರ್ಕ್ ಟುಮಾರೋ, ನಾನು ಈಗ ತಾನೇ ಹೇಳಿದೆ ನಾನು ನಾಳೆ ಈ ಕೆಲಸ ಮಾಡುತ್ತಾ ಇರುತ್ತೇನೆ. ಯು ವಿಲ್ ಬಿ ಡೂಯಿಂಗ್ ದಿಸ್ ವರ್ಕ್ ಟುಮಾರೋ, ನೀನು ನಾಳೆ ಈ ಕೆಲಸ ಮಾಡ್ತಾ ಇರ್ತೀಯ. ದೇ ವಿಲ್ ಬಿ ಡೂಯಿಂಗ್ ದಿಸ್ ವರ್ಕ್ ಟುಮಾರೋ, ಅವರು ನಾಳೆ ಈ ಕೆಲಸ ಮಾಡ್ತಾ ಇರ್ತಾರೆ. ಹಿ ವಿಲ್ ಬಿ ಡೂಯಿಂಗ್ ದಿಸ್ ವರ್ಕ್ ಟುಮಾರೋ, ಅವನು ನಾಳೆ ಈ ಕೆಲಸ ಮಾಡ್ತಾ ಇರ್ತಾನೆ. ಶಿ ವಿಲ್ ಬಿ ಡೂಯಿಂಗ್ ದಿಸ್, ಇಟ್ ವಿಲ್ ಬಿ ಡೂಯಿಂಗ್ ದಿಸ್, ಕಿರಣ್ ವಿಲ್ ಬಿ ಡೂಯಿಂಗ್ ದಿಸ್ ವರ್ಕ್ ಟುಮಾರೋ. ಸೊ ಇಲ್ಲಿ ನಾವು ವಿಲ್ ಬಿನ ಉಪಯೋಗಿಸ್ತೀವಿ. ಮುಂದೆ ಬರುವಂಥ ವರ್ಬ್ ಡೂಯಿಂಗ್ ಅಂದರೆ ING ಫಾರ್ಮ್ನಲ್ಲಿರುತ್ತೆ. ಓಕೆ, ನಾನು ನಾಳೆ ಈ ಕೆಲಸ ಮಾಡ್ತಾ ಇರೋದಿಲ್ಲ ಅಂತ ಹೇಳಬೇಕು. ಆಗ ನೆಗೆಟಿವ್ನಲ್ಲಿ ಹೇಳಬೇಕು. ನೆಗೆಟಿವ್ನಲ್ಲಿ ನೀವು ನಾಟ್ ಹಾಕಬೇಕು. ಬಟ್ ಆ ನಾಟ್ನ ಎಲ್ಲಿ ಹಾಕ್ತೀರಾ, ಎಲ್ಲಿ ನೋಡಿ, ಅಬ್ಸರ್ವ್ ಮಾಡಿ. ಐ ವಿಲ್ ನಾಟ್ ಬಿ ಡೂಯಿಂಗ್ ದಿಸ್ ವರ್ಕ್ ಟುಮಾರೋ. ಸೊ ತುಂಬ ಜನ ಇದನ್ನು ಬರೆಯುವಾಗ ತಪ್ಪು ಮಾಡ್ತಾರೆ. ಐ ವಿಲ್ ಬಿ ನಾಟ್ ಡೂಯಿಂಗ್ ಅಂತ ಹೇಳ್ತಾರೆ, ಅದು ತಪ್ಪು. ವಿಲ್ ಬಿ ಮಧ್ಯದಲ್ಲಿ ನೀವು ನಾಟ್ನ ಹಾಕಬೇಕು. ವಿಲ್ ನಾಟ್ ಬಿ ಅಂತಲೇ ಹೇಳಬೇಕು, ಅಥವಾ ವೋಂಟ್ ಬಿ ಅಂತ ಹೇಳ್ಬೋದು. ಐ ವೋಂಟ್ ಬಿ ಡೂಯಿಂಗ್ ದಿಸ್ ವರ್ಕ್ ಟುಮಾರೋ. ಸೊ ಗೊತ್ತಿದೆ ಅಲ್ಲ, ವಿಲ್ ನಾಟ್ನ ಶಾರ್ಟ್ ಫಾರ್ಮ್ ವೋಂಟ್ ಆಗುತ್ತೆ. ಅದೇನಾದರೂ ಹೇಳಿ, ಅಥವಾ ಐ ವಿಲ್ ನಾಟ್ ಬಿ ಅಂತನಾದರೂ ಹೇಳಿ. ಬಟ್ ವಿಲ್ ಬಿ ನಾಟ್ ಬರಲ್ಲ. ನಾನು ನಾಳೆ ಈ ಕೆಲಸ ಮಾಡ್ತಾ ಇರೋದಿಲ್ಲ. ಯು ವಿಲ್ ನಾಟ್ ಬಿ ಡೂಯಿಂಗ್ ದಿಸ್ ವರ್ಕ್ ಟುಮಾರೋ, ನೀನು ನಾಳೆ ಈ ಕೆಲಸ ಮಾಡ್ತಾ ಇರೋದಿಲ್ಲ. ವಿಲ್ ನಾಟ್ ಬಿ ಡೂಯಿಂಗ್ ದಿಸ್ ಟುಮಾರೋ, ನಾವು ನಾಳೆ ಈ ಕೆಲಸ ಮಾಡ್ತಾ ಇರೋದಿಲ್ಲ. ಅದೇ ರೀತಿ ಹಿಲ್ ನಾಟ್ ಬಿ ಡೂಯಿಂಗ್ ದಿಸ್ ವರ್ಕ್ ಟುಮಾರೋ, ಶಿಲ್ ನಾಟ್ ಬಿ ಡೂಯಿಂಗ್ ದಿಸ್ ವರ್ಕ್ ಟುಮಾರೋ, ಇಟ್ ವಿಲ್ ನಾಟ್ ಬಿ ಡೂಯಿಂಗ್ ದಿಸ್ ವರ್ಕ್ ಟುಮಾರೋ. ನಾನು ನಾಳೆ ಈ ಕೆಲಸ ಮಾಡ್ತಿರ್ತೀನಾ ಅಂತ ನೀವು ಕೇಳಬೇಕು, ಅಥವಾ ನೀನು ನಾಳೆ ಈ ಕೆಲಸ ಮಾಡ್ತಿರ್ತೀಯಾ ಅಂತ ಕೇಳಬೇಕಂದ್ರೆ ವಿಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು. ಸೊ ನೋಡಿ ಹೇಗೆ ಪೊಸಿಷನ್ ಮಾಡಿದ್ದೀವಿ ವರ್ಡ್ಸ್ಗಳನ್ನ. ವಿಲ್ ಐ ಬಿ ಡೂಯಿಂಗ್ ದಿಸ್ ವರ್ಕ್ ಟುಮಾರೋ, ವಿಲ್ ಸಬ್ಜೆಕ್ಟ್ ಬಿ ಡೂಯಿಂಗ್ ಬರಬೇಕಿಲ್ಲಿ. ಅಂದರೆ ವಿಲ್ ಬಿ ಮಧ್ಯದಲ್ಲಿ ಸಬ್ಜೆಕ್ಟ್ ಹಾಕಿದರೆ ಕ್ವಶನ್ ಆಗುತ್ತೆ, ಎಸ್ ಆರ್ ನೋ ಕ್ವಶನ್ ಆಗುತ್ತೆ.
ವಿಲ್ ಐ ಬಿ ಡೂಯಿಂಗ್ ದಿಸ್ ವರ್ಕ್ ಟುಮಾರೋ, ನಾನು ನಾಳೆ ಕೆಲಸ ಮಾಡ್ತಿರ್ತೀನ. ವಿಲ್ ಯು ಬಿ ಡೂಯಿಂಗ್ ದಿಸ್ ವರ್ಕ್ ಟುಮಾರೋ, ನೀನು ನಾಳೆ ಕೆಲಸ ಮಾಡ್ತಿರ್ತೀಯಾ ಅಂತ ನಿಮ್ಗೆ ಯಾರಾದರೂ ಕೇಳ್ತಾರೆ. ವಿಲ್ ಯು ಬಿ ಡೂಯಿಂಗ್ ದಿಸ್ ವರ್ಕ್ ಟುಮಾರೋ, ಅದಕ್ಕೆ ನೀವು ಆನ್ಸರ್ ಕೊಡಿ. ಮಾಡೋ ಹಾಗಿದ್ರೆ ಎಸ್ ಐ ವಿಲ್ ಬಿ, ಇಲ್ಲ ಅಂದರೆ ನೋ ಐ ವಾಂಟ್ ಬಿ ಅಂತ. ಅದೇ ರೀತಿ ವಿಲ್ ಹಿ ಬಿ, ವಿಲ್ ಶಿ ಬಿ, ವಿಲ್ ಇಟ್ ಬಿ ಡೂಯಿಂಗ್ ದಿಸ್ ವರ್ಕ್ ಟುಮಾರೋ. ನಾನು ನಾಳೆ ಕೆಲಸ ಮಾಡ್ತಾ ಇರೋದಿಲ್ವಾ ಅಂತ ಕೇಳಬೇಕಂದ್ರೆ ಸಿಂಪಲ್ ವೋಂಟ್ ಹಾಕಿ, ವಿಲ್ನ ವೋಂಟ್ ಮಾಡಿದರೆ ಮುಗೀತು. ವೋಂಟ್ ಐ ಬಿ ಡೂಯಿಂಗ್ ದಿಸ್ ವರ್ಕ್ ಟುಮಾರೋ, ನಾನು ನಾಳೆ ಕೆಲಸ ಮಾಡ್ತಿರೋದಿಲ್ವಾ. ವೋಂಟ್ ಯು ಬಿ ಡೂಯಿಂಗ್ ದಿಸ್ ವರ್ಕ್ ಟುಮಾರೋ, ನೀನು ನಾಳೆ ಕೆಲಸ ಮಾಡ್ತಾ ಇರೋದಿಲ್ವಾ. ಅದೇ ರೀತಿ ವೋಂಟ್ ಹಿ ಬಿ, ವೋಂಟ್ ಶಿ ಬಿ ಆಗುತ್ತೆ. ಸೊ ಇನ್ನಷ್ಟು ಎಕ್ಸಾಂಪಲ್ ನೋಡಿ. ಐ ವಿಲ್ ಬಿ ಸ್ಟೇಯಿಂಗ್ ಫಾರ್ 2 days, ರೈಟ್. ಐ ವಿಲ್ ಬಿ ಸ್ಟೇಯಿಂಗ್ ಫಾರ್ 2 days, ನಾನು 2 ದಿನಗಳ ಕಾಲ ಇರ್ತೀನಿ. ಇವತ್ತಿಂದ 2 ದಿನಗಳ ಕಾಲ ಇರ್ತೀನಿ ಅಂತ ಹೇಳ್ತಿರೋದು. ಎಕ್ಸಾಕ್ಟ್ಲಿ ಇವತ್ತಿಂದನೆಲ್ಲ, ಫ್ಯೂಚರ್ನಲ್ಲಿ. ಇನ್ನು ಮುಂದೆ 2 ದಿನವರೆಗೂ ನಾನು ಇಲ್ಲೇ ಇರ್ತೀನಿ ಅಂತ ಹೇಳುವಾಗ ಸ್ಟೇಯಿಂಗ್ ಅಂತ ಹಾಕಬೇಕು. ಯಾಕಂದರೆ 2 ದಿನದ ಡ್ಯೂರೇಷನ್ ಅಲ್ವಾ ಅದು. ತುಂಬ ಜನ ಐ ವಿಲ್ ಬಿ ಸ್ಟೇಯಿಂಗ್ 2 days ಅಂತಾರೆ. ನೀವು ಗ್ರಾಮ್ಯಾಟಿಕಲಿ ಕರೆಕ್ಟ್ ಮಾಡಬೇಕು, ಸೆಂಟೆನ್ಸ್ನ ಕಂಪ್ಲೀಟ್ ಮಾಡಬೇಕು ಅಂದರೆ 2 days ಹಿಂದೆ ಫಾರ್ ಹಾಕಲೇಬೇಕು. ಇಲ್ಲೇ ಅಲ್ಲ, ನೀವು ಎಲ್ಲೇ ಆದ್ರೂ ಡ್ಯೂರೇಷನ್ನ ಸ್ಪೆಸಿಫೈ ಮಾಡ್ತಿದ್ದೀರಾ ಅಂದರೆ ಫಾರ್ ಹಾಕಲೇಬೇಕು. ಫಾರ್ 10 minutes, ಫಾರ್ 1 day, ಫಾರ್ 2 days, ಫಾರ್ 10 years, ಫಾರ್ 5 seconds, ಫಾರ್ 1 month, ಫಾರ್ ಅ ವೀಕ್. ಈ ರೀತಿ ಎಲ್ಲೇ ಆದರೂ ಕೂಡ ನೀವು ಡ್ಯೂರೇಷನ್ನ ಸ್ಪೆಸಿಫೈ ಮಾಡ್ತಾ ಇದ್ದೀರಾ ಅಂದರೆ ಅಷ್ಟು ಹೊತ್ತು ಕೆಲಸ ನಡೆಯುತ್ತೆ ಅಂತ ಹೇಳೋ ಹಾಗಿದ್ರೆ ನೀವು ಫಾರ್ ಹಾಕಲೇಬೇಕು ಡ್ಯೂರೇಷನ್ನ ಹಿಂದೆ. ಇಲ್ಲ, ನಾನು 2 ದಿನ ಇರ್ತಾ ಇಲ್ಲ, ಐ ವೋಂಟ್ ಬಿ ಸ್ಟೇಯಿಂಗ್ ಫಾರ್ 2 days, ವಿಲ್ ನಾಟ್ ಬಿನೂ ಹಾಕ್ಬೋದು ಇಲ್ಲಿ. ವಿಲ್ ಐ ಬಿ ಸ್ಟೇಯಿಂಗ್ ಫಾರ್ 2 days, ನಾನು 2 ದಿನ ಇರ್ತಾ ಇದ್ದೀನಾ. ವೋಂಟ್ ಐ ಬಿ ಸ್ಟೇಯಿಂಗ್ ಫಾರ್ 2 days, ನಾನು 2 ದಿನ ಇಲ್ಲಿ ಇರ್ತಾ ಇಲ್ವಾ. ಆ್ಯಂಡ್ ಇಲ್ಲಿ ವೋಂಟ್ ಐ ಅಂತ ಏನಿದೆ ನೆಗೆಟಿವ್ ಕ್ವಶನ್, ಇದನ್ನು ನೀವು ಸ್ಪ್ಲಿಟ್ ಮಾಡಬಾರ್ದು. ವಿಲ್ ನಾಟ್ ಐ ಅಂತ ಮಾಡಬಾರ್ದು. ಮಾಡೋ ಹಾಗಿದ್ರೆ ವಿಲ್ ಐ ನಾಟ್ ಅಂತ ಮಾಡಬೇಕು, ಇದು ರೂಲ್ ಇದೆ. ಆ್ಯಂಡ್ ನಾನು ಇದನ್ನು ಮೊದಲು ಹೇಳಿದ್ದೆ, ಇದು ಎಲ್ಲ ನೆಗೆಟಿವ್ ಕ್ವಶನ್ಗೂ ಅಪ್ಲೈ ಆಗುತ್ತೆ, ಎಲ್ಲ ಟೆನ್ಸ್ನಲ್ಲೂ. ನೀವು ಸ್ಪ್ಲಿಟ್ ಮಾಡೋ ಹಾಗಿಲ್ಲ ನೆಗೆಟಿವ್ ಕ್ವಶನ್ನ. ಮಾಡೋ ಹಾಗಿದ್ರೆ ವಿಲ್ ನಾಟ್ ಮಧ್ಯದಲ್ಲಿ ಸಬ್ಜೆಕ್ಟ್ ಹಾಕಿ. ವಿ ವಿಲ್ ಬಿ ವರ್ಕಿಂಗ್ ಆಲ್ ದಿಸ್ ವೀಕ್ ಅಂದರೆ ಈ ವಾರ ಪೂರ್ತಿ ನಾವು ಕೆಲಸ ಮಾಡ್ತಾ ಇರ್ತೀವಿ. ಹೋಲ್ ವೀಕ್ ಅನ್ಬೋದು, ಏನು ತಪ್ಪಿಲ್ಲ. ಬಟ್ ಇದು ಕೂಡ ಒಂದು ಪ್ರಾಕ್ಟೀಸ್, ಈ ರೀತಿ ಕೂಡ ಹೇಳ್ತಾರೆ. ವಿಲ್ ಬಿ ವರ್ಕಿಂಗ್ ಹೋಲ್ ವೀಕ್ ಅಂತ ಹೇಳ್ಬೋದು, ಅಥವಾ ವಿ ವಿಲ್ ಬಿ ವರ್ಕಿಂಗ್ ಆಲ್ ದಿಸ್ ವೀಕ್. ಆಲ್ ದಿಸ್ ವೀಕ್ ಅಂದರೆ ಈ ವಾರ ಪೂರ್ತಿ. ವಿಲ್ ನಾಟ್ ಬಿ ವರ್ಕಿಂಗ್ ಆಲ್ ದಿಸ್ ವೀಕ್, ನಾವು ಈ ವಾರ ಪೂರ್ತಿ ಕೆಲಸ ಮಾಡ್ತಾ ಇಲ್ಲ. ಅಂದರೆ ಈ ಆ್ಯಕ್ಷನ್ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿರ್ಬೋದು, ನಿನ್ನೆಯಿಂದನೇ ಸ್ಟಾರ್ಟ್ ಆಗಿರ್ಬೋದು. ಇನ್ನು 5 days ಟೈಮ್ ಇದೆ ಅಲ್ವಾ, 5-6 days ಟೈಮ್ ಇದೆ. ಸೊ ಅವಾಗ ನೀವು ಈ ರೀತಿ ಹೇಳ್ಬೋದು. ಅಥವಾ ಇವತ್ತಿಂದ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ 1 week ಅಂತ ಹೇಳೋವಾಗ ಕೂಡ ನೀವು ಈ ಸೆಂಟೆನ್ಸ್ನ ಹೇಳ್ಬೋದು, ರೈಟ್. ಕೆಲಸ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿರಬಹುದು ಅಥವಾ ಮುಂದಕ್ಕೆ ಸ್ಟಾರ್ಟ್ ಆಗಬಹುದು. ವಿಲ್ ವಿ ಬಿ ವರ್ಕಿಂಗ್ ಆಲ್ ದಿಸ್ ವೀಕ್, ನಾವು ಈ ವಾರ ಪೂರ್ತಿ ಕೆಲಸ ಮಾಡ್ತಿರ್ತೀವ. ವೋಂಟ್ ವಿ ಬಿ ವರ್ಕಿಂಗ್ ಆಲ್ ದಿಸ್ ವೀಕ್, ನಾವು ಈ ವಾರ ಪೂರ್ತಿ ಕೆಲಸ ಮಾಡ್ತಾ ಇರೋದಿಲ್ವಾ ಅಂತ ಕೇಳ್ತಾ ಇದ್ದೀವಿ. ಆ್ಯಂಡ್ ಇನ್ನಷ್ಟು ಎಕ್ಸಾಂಪಲ್ಸ್ ನೋಡಿ. ಅವನು ಇಲ್ಲಿಗೆ ಬರುತ್ತಾ ಇರುವನು ಅಂದರೆ ಇನ್ನೂ ಬಂದಿಲ್ಲ, ಬಟ್ ಅವನು ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಅವನು ಇಲ್ಲಿಗೆ ಬರ್ತಾ ಇರ್ತಾನೆ, ಫ್ಯೂಚರ್ನಲ್ಲಿ ಹೇಳ್ತಾ ಇದ್ದೀವಿ. ಸೊ ಅದನ್ನು ಹೇಳಬೇಕು, ಹಿ ವಿಲ್ ಬಿ ಕಮಿಂಗ್ ಹಿಯರ್. ಅವನು ನನಗಾಗಿ ಕಾಯ್ತಾ ಇರುವನ ಅಂದರೆ ನಾವು ಇಲ್ಲಿ ಕ್ವಶನ್ ಕೇಳ್ತೀವಿ. ಅಂದರೆ ನಾಳೆ ಅವನು ನನಗಾಗಿ ಕಾಯ್ತಾ ಇರ್ತಾನ ಅಥವಾ ನಾನು ಅವನಿಗೆ ಹೇಳಬೇಕಾ ಮೊದಲೇ. ಸೊ ಕ್ವಶನ್ ಇದೆ, ಆದ್ದರಿಂದ ವಿಲ್ಲಿಂದ ಸ್ಟಾರ್ಟ್ ಮಾಡಬೇಕು. ವಿಲ್ ಹಿ ಬಿ, ವಿಲ್ ಹಿ ಬಿ ವೇಟಿಂಗ್ ಫಾರ್ ಮೀ, ಕ್ವಶನ್ ಹೇಳ್ತಾ ಇದ್ದೀವಿ. ಅವನು ನನಗಾಗಿ ಎಲ್ಲಿ ಕಾಯುತ್ತಾ ಇರುವನು. ಹಾಂ, ಇಲ್ಲಿ ನೋಡಿ, ಸೇಮ್ ಕ್ವಶನ್ ಜೊತೆ ಎಲ್ಲಿ ಅನ್ನೋ ವರ್ಡ್ ಸೇರ್ಕೊಂಡಿದೆ ಅಷ್ಟೇ. ಅಂದರೆ ವೇರ್, ವೇರ್ ಅಂದರೆ WH. ಸೊ ನಿಮಗೆ ನೆನಪಿದೆಯಲ್ಲ, WH ಇಂದ ನಾವು ಕ್ವಶನ್ ಮಾಡಬೇಕು ಅಂದರೆ ಅದನ್ನು ನಾವು ವಿಲ್ನ ಹಿಂದೆ ಅಂದರೆ ಬಿಗಿನಿಂಗ್ನಲ್ಲೇ ಹಾಕಿ ಸ್ಟಾರ್ಟ್ ಮಾಡಬೇಕು. ಸೊ ಇಲ್ಲೇನಿದೆ, ವಿಲ್ ಹಿ ಬಿ ವೇಟಿಂಗ್ ಫಾರ್ ಮೀ ಅಂದರೆ ಅವ್ನು ನನಗೆ ಕಾಯ್ತಾ ಇರ್ತಾನ. ಅದ್ರ ಹಿಂದೆ ಸಿಂಪಲ್ ಆಗಿ ವೇರ್ ಹಾಕಿ ಮುಗೀತು. ವೇರ್ ವಿಲ್ ಹಿ ಬಿ ವೇಟಿಂಗ್ ಫಾರ್ ಮೀ ಅಂದರೆ ಅವ್ನು ನನಗೆ ಎಲ್ಲಿ ಕಾಯ್ತಾ ಇರ್ತಾನೆ. ಅರ್ಥ ಆಯ್ತಲ್ಲ. ಇನ್ನು ಮುಂದೆ ಫ್ಯೂಚರ್ನಲ್ಲಿ, ಅರ್ಥ ಆಯ್ತಲ್ಲ, ಈಗ ಕಾಯ್ತಾ ಇಲ್ಲ, ಮುಂದಕ್ಕೆ ಯಾವಾಗ ಎಲ್ಲಿ ಕಾಯ್ತಾ ಇದ್ದಾನೆ ಅಂತ ಕೇಳ್ತಿದ್ದೀವಿ. ಅವರು ಅಲ್ಲಿ ಕೆಲಸ ಮಾಡುತ್ತಾ ಇರೋದಿಲ್ಲ ಅಂದರೆ ಯಾರಿಗಾದ್ರೂ ನೀವು ಹೇಳ್ತಿರ್ತೀರ, ಬೇಡ ಅಲ್ಲಿಗೆ ಹೋಗಬೇಡಿ, ನಾಳೆ ಅವರು ಅಲ್ಲಿ ಕೆಲಸ ಮಾಡ್ತಾ ಇರೋದಿಲ್ಲ ಅಂತ ಹೇಳ್ತಾ ಇದ್ದೀವಿ. ಅಂದರೆ ದೇ ವಿಲ್ ನಾಟ್ ಬಿ ವರ್ಕಿಂಗ್ ದೇರ್. ನೋಡಿ, ವಿಲ್ ಬಿ ಮಧ್ಯದಲ್ಲಿ ನಾಟ್ ಬಂದಿದೆ. ನೀನು ಜನರಿಗೆ ನೆರವಾಗ್ತಾ ಇರ್ತೀಯಾ ಅಂದರೆ ನೀನು ಜನರಿಗೆ ಹೆಲ್ಪ್ ಮಾಡ್ತೀಯಾ ಮುಂದಕ್ಕೆ.
ವಿಲ್ ಯು ಬಿ ಹೆಲ್ಪಿಂಗ್ ದ ಪೀಪಲ್? ಕಿರಣ್ ನಮ್ಮ ಜೊತೆ ಬರ್ತಾ ಇದ್ದಾನಾ? ವಿಲ್ ಕಿರಣ್ ಬಿ ಕಮಿಂಗ್ ವಿತ್ ಅಸ್? ನೀನಿಲ್ಲದೆ ನಾವು ಆನಂದಿಸುವುದಿಲ್ಲ. ಅಂದರೆ ಯಾವುದೋ ಒಂದು ಫಂಕ್ಷನ್ ಪ್ರೋಗ್ರಾಮ್ ಇದೆ ಮುಂದಕ್ಕೆ, ನಾಳೆ ಅಥವಾ ಇನ್ನು ಮುಂದೆ, ನಿಮ್ಮ ಫ್ರೆಂಡ್ ಯಾರೋ ಬರೋದಿಲ್ಲ ಅಂತ ಹೇಳಿದಾಗ ನೀವು ಹೇಳ್ತಿರಲ್ಲ, ನೀನು ಬಾ, ನೀವಿಲ್ಲ ಅಂದರೆ ನಾವು ಎಂಜಾಯ್ ಮಾಡೋದಿಲ್ಲ. ವಿಲ್ ನಾಟ್ ಬಿ ಎಂಜಾಯಿಂಗ್ ವಿತೌಟ್ ಯು. ಅವನು ನಾಳೆಗೆ ಚೇತರಿಸಿಕೊಳ್ಳುತ್ತಾ ಇರುವನು. ಅಂದರೆ ಈಗ ಅವನಿಗೆ ಹುಷಾರಿಲ್ಲ, ಬಟ್ ಈಗ ಮೆಡಿಸನ್ ತೊಗೊಂಡಿದ್ದಾನೆ, ನಾಳೆಗೆಲ್ಲ ಅವನು ಚೇತರಿಸ್ಕೊಳ್ತಾ ಇರ್ತಾನೆ. ಹೀಲ್ ಬಿ ಫೀಲಿಂಗ್ ಗುಡ್ ಬೈ ಟುಮಾರೋ. ಸೊ ಫೀಲಿಂಗ್ ಗುಡ್ ಅಂತ ಹೇಳ್ತೀವಿ, ಅಂದರೆ ಅವನಿಗೆ ಚೆನ್ನಾಗಾಗುತ್ತೆ ನಾಳೆಗೆ. ನೀನು ನಿಮ್ಮ ಗೆಳೆಯರನ್ನು ನಮ್ಮ ಮನೆಗೆ ಕರ್ಕೊಂಡು ಬರ್ತಾ ಇದೀಯಾ? ವಿಲ್ ಯು ಬಿ ಬ್ರಿಂಗಿಂಗ್ ಯುವರ್ ಫ್ರೆಂಡ್ಸ್ ಟು ಹೋಮ್ ಅಂತ ಕೇಳ್ತಾ ಇದ್ದೀವಿ. ಇಲ್ಲಿ ನೋಡಿ, ವಿಲ್ ಯು ಬಿ ಬ್ರಿಂಗಿಂಗ್ ಯುವರ್ ಫ್ರೆಂಡ್ಸ್ ಅಂದರೆ ನಿಮ್ಮ ಫ್ರೆಂಡ್ನ ಕರ್ಕೊಂಡು ಬರ್ತಾ ಇದೆಯಾ. ಬ್ರಿಂಗಿಂಗ್ ಅನ್ನೋ ವರ್ಡಿಂದ ನಾವು ಹೇಳ್ತೀವಿ. ಇದನ್ನು ನೀವು ನೋಟ್ ಮಾಡ್ಕೊಂಡ್ಬಿಡಿ. ಈ ಎಲ್ಲ ಸೆಂಟೆನ್ಸ್ಗಳನ್ನ ವಿಡಿಯೋ ಪಾಸ್ ಮಾಡಿ ನೋಟ್ ಮಾಡ್ಕೊಳ್ಳಿ. ಅಥವಾ ನಿಮ್ಗೆ ಇದರ ನೋಟ್ಸ್ ಬೇಕಾಯ್ತಂದರೆ ನನ್ನ ಫೇಸ್ಬುಕ್ ಪೇಜ್ನ ನೀವು ಲೈಕ್ ಮಾಡಿ, ಫಾಲೋ ಮಾಡಿ, ಅಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಇನ್ನೊಂದು ನೋಡಿ, ಮುಂದಿನ ವಾರ ಈ ಸಮಯಕ್ಕೆ ನಾನು ಪರೀಕ್ಷೆ ಬರೆಯುತ್ತಾ ಇರುತ್ತೇನೆ. ಸೊ ಫ್ಯೂಚರ್ನಲ್ಲಿ ಯಾವುದೋ ಒಂದು ಟೈಮ್ನಲ್ಲಿ ನಾನು ಏನು ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಇದ್ದೀವಿ ಈಗಲೇ. ದಿಸ್ ಟೈಮ್ ನೆಕ್ಸ್ಟ್ ವೀಕ್, ಐ ವಿಲ್ ಬಿ ರೈಟಿಂಗ್ ದ ಎಕ್ಸಾಮ್. ಗೊತ್ತಾಯ್ತಲ್ಲ? ಸೊ ನೋಡಿ, ನಾವು ಟೈಮ್ನ ಮೊದಲೇ ಹಾಕಿದ್ದೀವಿ ಇಲ್ಲಿ. ದಿಸ್ ಟೈಮ್ ನೆಕ್ಸ್ಟ್ ವೀಕ್. ಇದನ್ನು ನೀವು ಬೇಕಿದ್ರೆ ಎಂಡ್ನಲ್ಲಾದರೂ ಹಾಕ್ಬೋದು. ಬಿಗಿನಿಂಗ್ನಲ್ಲೇ ಹಾಕಿ ಬರೆಯೋ ಹಾಕಿದರೆ ಕಾಮಾ ಹಾಕಿ. ರೈಟ್? ದಿಸ್ ಟೈಮ್ ನೆಕ್ಸ್ಟ್ ವೀಕ್ ಐ ವಿಲ್ ಬಿ ರೈಟಿಂಗ್ ದ ಎಕ್ಸಾಮ್. ನಾನು ರೆಸ್ಟೋರೆಂಟ್ನಲ್ಲಿ ರಾತ್ರಿ ಇಡೀ ಕೆಲಸ ಮಾಡ್ತಾ ಇರಲಿದ್ದೇನೆ, ಆದ್ದರಿಂದ ನನ್ನ ಮಕ್ಕಳನ್ನು ನೋಡ್ಕೋ. ಯಾರೋ ಈ ರೀತಿ ಹೇಳ್ತಾರೆ. ಸೊ ಇದನ್ನು ಹೇಗೆ ಹೇಳಬೇಕು? ಐ ವಿಲ್ ಬಿ ವರ್ಕಿಂಗ್ ಆಲ್ ನೈಟ್ ಇನ್ ದ ರೆಸ್ಟೋರೆಂಟ್, ಸೊ ಪ್ಲೀಸ್ ಟೇಕ್ ಕೇರ್ ಆಫ್ ಮೈ ಕಿಡ್ಸ್. ಗೊತ್ತಾಯ್ತಲ್ಲ? ಐ ವಿಲ್ ಬಿ ವರ್ಕಿಂಗ್ ಆಲ್ ನೈಟ್. ಆಲ್ ನೈಟ್ ಅಂದರೆ ರಾತ್ರಿ ಪೂರ್ತಿ ಅಥವಾ ರಾತ್ರಿ ಇಡೀ. ಮುಂದಿನ 1 ಗಂಟೆಯಲ್ಲಿ ನಾನು ಇನ್ನೂ ನನ್ನ ನೋಟ್ಸ್ ಬರಿತಾ ಇರ್ತೀನಿ. ಸೊ ಯಾವಾಗ ಹೇಳ್ಬೋದು ಅಂದರೆ, ನೀವೀಗ ನೋಟ್ಸ್ ಬರಿತಾ ಇರ್ತೀರಾ, ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀರಾ. ನಿಮ್ಮ ಫ್ರೆಂಡ್ ಅಥವಾ ಟೀಚರ್ ಬಂದು ಕೇಳ್ತಾರೆ, ಇನ್ನು 1 ಅವರಲ್ಲಿ ಮುಗಿಯುತ್ತಾ? ಇಲ್ಲ, ಇನ್ನು 1 ಅವರಲ್ಲಿ ನಾನು ಇನ್ನೂ ಬರಿತಾನೇ ಇರ್ತೀನಿ ಅಂತ ಹೇಳ್ತೀರಾ. ಸೊ ಈ ರೀತಿ ಸೆಂಟೆನ್ಸ್ಗಳನ್ನು ಕೂಡ ನಾವು ಮಾತಾಡೋದು. ಅಂದರೆ ಸ್ಟಾರ್ಟ್ ಆಗಿದೆ, ಇನ್ನು ಫ್ಯೂಚರ್ನಲ್ಲಿ ಪ್ರೋಗ್ರೆಷನ್ನಲ್ಲೇ ಇರುತ್ತೆ. ಸೊ ಇನ್ ಅನ್ ಅವರ್ ಐ ವಿಲ್ ಸ್ಟಿಲ್ ಬಿ ರೈಟಿಂಗ್ ಮೈ ನೋಟ್ಸ್. ಐ ವಿಲ್ ಸ್ಟಿಲ್ ಬಿ ರೈಟಿಂಗ್ ಮೈ ನೋಟ್ಸ್. ನೋಡಿ, ಇಲ್ಲಿ ಸ್ಟಿಲ್ ಅನ್ನೋ ವರ್ಡ್ ಬಿ ಹಿಂದೆ ಬಂತು. ಐ ವಿಲ್ ಬಿ ರೈಟಿಂಗ್ ಮೈ ನೋಟ್ಸ್ ಅಂದರೆ ಬರಿತಾ ಇರ್ತೀನಿ. ಐ ವಿಲ್ ಸ್ಟಿಲ್ ಬಿ ರೈಟಿಂಗ್ ಮೈ ನೋಟ್ಸ್ ಅಂದರೆ ಇನ್ನೂ ಬರಿತಾನೇ ಇರ್ತೀನಿ, ಮುಗ್ದಿರೋದಿಲ್ಲ. ಸೊ ಇಲ್ಲಿ ಐ ವಿಲ್ನ ಶಾರ್ಟ್ ಫಾರ್ಮ್ ಐಲ್ ಆಗುತ್ತೆ, ಕನ್ಫ್ಯೂಸ್ ಆಗಬೇಡಿ. ನಾಳೆಗೆ ಅವನು ಇನ್ನೂ ನೆಗಡಿಯಿಂದ ಬಳಲ್ತಾನೆ ಇರುವನು ಅಂದರೆ ಇನ್ನೂ ನಾಳೆಗೆ ಅವನು ಹುಷಾರಾಗೋದಿಲ್ಲ, ನಾಳೆನೂ ಇದೇ ಕೇಸ್ನಲ್ಲಿ ಇರ್ತಾನೆ ಅವನು. ಟುಮಾರೋ ಹಿಲ್ ಸ್ಟಿಲ್ ಬಿ ಸಫರಿಂಗ್ ಫ್ರಮ್ ಹಿಸ್ ಕೋಲ್ಡ್. ಗೊತ್ತಾಯ್ತಲ್ಲ? ಸೊ ಇನ್ನೂ ಮಾಡ್ತಾನೆ ಇರ್ತೀವಿ ಅಂದರೆ ಸ್ಟಿಲ್ ಬಿ ಡ್ಯಾಶ್, ಅಲ್ಲಿ ನೀವು ವರ್ಬ್ನ ತುಂಬಿ. ಆ್ಯಂಡ್ ವಿಲ್ ಬಿ ಇಂದ ನಾವು ಬೇರೆ ರೀತಿ ಸೆಂಟೆನ್ಸ್ಗಳನ್ನ ಕೂಡ ಮಾಡ್ತೀವಿ. ಅಂದರೆ ವಿಲ್ ಬಿ ಮುಂದೆ ಯಾವಾಗಲೂ ವರ್ಬೇ ಬರಲ್ಲ. ವಿಲ್ ಬಿ ಮುಂದೆ ಒಂದು ಪ್ಲೇಸ್ ಕೂಡ ಬರಬಹುದು, ಒಂದು ಅಡ್ಜೆಕ್ಟಿವ್ ಕೂಡ ಬರಬಹುದು. ಫಾರ್ ಎಕ್ಸಾಂಪಲ್ ನೋಡಿ, ಇದು ಚೆನ್ನಾಗಿರಲಿದೆ ಅಂದರೆ ಇದು ಚೆನ್ನಾಗಿರುತ್ತೆ, ಮಾಡಿದನ್ನ ಅವಾಗ ಹೇಳಬೇಕು ಇಟ್ ವಿಲ್ ಬಿ ಗುಡ್. ನೋಡಿ, ಇಲ್ಲಿ ವಿಲ್ ಬಿ ಮುಂದೆ ಯಾವುದೇ ವರ್ಬ್ ಬರ್ತಿಲ್ಲ. ಇಟ್ ವಿಲ್ ಬಿ ಡೂಯಿಂಗ್, ಇಟ್ ವಿಲ್ ಬಿ ವಾಕಿಂಗ್, ಇಟ್ ವಿಲ್ ಬಿ ಸ್ಟೇಯಿಂಗ್, ಆ ಥರ ಏನಿಲ್ಲ. ಗುಡ್ ಅಂತ ಬಂತು ಅಂದರೆ ಇದು ಚೆನ್ನಾಗಿರುತ್ತೆ. ಇಲ್ಲಿ ಬಿ ಏನಿದೆ ಇದು ಮೇನ್ ವರ್ಬ್, ವಿಲ್ ಹೆಲ್ಪಿಂಗ್ ವರ್ಬ್, ಬಿ ಮೇನ್ ವರ್ಬ್. ಸೊ ಬಿ ಅನ್ನೋದೇ ಹೇಳ್ತಾ ಇದೆ ಇರು ಅಂತ. ವಿಲ್ ಬಿ ಅಂದರೆ ಇರಲಿದೆ. ಗೊತ್ತಾಯ್ತಲ್ಲ? ಇಲ್ಲಿ ಬಿ ಅಂದರೆ ಇರು ಅನ್ನೋ ಅರ್ಥ ಕೊಡ್ತೀವಿ. ಇಟ್ ವಿಲ್ ಬಿ ಗುಡ್ ಅಂದರೆ ಇದು ಚೆನ್ನಾಗಿರುತ್ತೆ, ಮಾಡು ಅಂತ ಹೇಳ್ತಿದ್ದೀವಿ. ನಾನು ನಾಳೆ ಮೈಸೂರಿನಲ್ಲಿರುವೆ. ಸೊ ಇಲ್ಲಿ ನೋಡಿ, ಇಲ್ಲೂ ಯಾವುದೇ ಆ್ಯಕ್ಷನ್ ಇಲ್ಲ, ಬಟ್ ಇರುವೆ ಅನ್ನೋದನ್ನು ಸ್ಪೆಸಿಫೈ ಮಾಡ್ತಿದ್ದೀವಿ. ಸೊ ಇರು ಅನ್ನೋದು ಬಂತು, ಆದ್ದರಿಂದ ವಿಲ್ ಬಿ ಬರಬೇಕು. ವಿಲ್ ಬಿ ಮುಂದೆ ಮೈಸೂರು ಬರಬೇಕು. ಐ ವಿಲ್ ಬಿ ಇನ್ ಮೈಸೂರ್ ಟುಮಾರೋ. ಸೊ ಕೇಳೇ ಇರ್ತೀರಲ್ವ, ಐ ವಿಲ್ ಬಿ ಅಂತ ಹೇಳಿ ಮುಂದೆ ಒಂದು ಪ್ಲೇಸ್ ಹಾಕೋದನ್ನು ಈ ರೀತಿ ಹೇಳಿ, ಐ ವಿಲ್ ಬಿ ಇನ್ ಮೈಸೂರ್ ಟುಮಾರೋ. ಅವನೆಲ್ಲಿರ್ತಾನೆ? ವೇರ್ ವಿಲ್ ಹಿ ಬಿ. ಸೊ ನೋಡಿ, ವೇರ್ ವಿಲ್ ಹಿ ಬಿ, ಬಿ ಅಂದ್ರೇ ಇರು. ವಿಲ್ ಹಿ ಬಿ, ಅವನಿರ್ತಾನ? ವೇರ್ ವಿಲ್ ಹಿ ಬಿ, ಅವನು ಎಲ್ಲಿ ಇರ್ತಾನೆ. ಸೊ ಈ ರೀತಿ ಏನಾದರೂ ನೀವು ಕೇಳಬೇಕು ಅಂದರೆ ವೇರ್ ವಿಲ್ ಹಿ ಬಿ ಅಂತಲೇ ಕೇಳಿ. ಅಂದರೆ ಈಗಲ್ಲ, ಮುಂದಕ್ಕೆ. ನಿಮ್ಮ ಫ್ರೆಂಡ್ ಹೇಳ್ತಾನೆ ಅವನು ಬರ್ತಾನಂತೆ, ನೀನು ಹೋಗಿ ಮೀಟ್ ಆಗು. ಅವಾಗ ನೀವು ಕೇಳ್ತೀರಾ, ಓಕೆ ಅವ್ನು ಬಂದು ಎಲ್ಲಿರ್ತಾನೆ? ವೇರ್ ವಿಲ್ ಹಿ ಬಿ. ಅವನು ಆಫೀಸ್ನಲ್ಲಿರ್ತಾನ ಕೇಳಬೇಕು, ವಿಲ್ ಹಿ ಬಿ ಇನ್ ದ ಆಫೀಸ್. ಸರಿ,
ನಾನು ಅಲ್ಲಿರ್ತೀನಿ. ಓಕೆ, ಐ ವಿಲ್ ಬಿ ದೇರ್. ಗೊತ್ತಾಯ್ತಲ್ಲ? ವಿಲ್ ಬಿ ಮುಂದೆ ನೀವು ಪ್ಲೇಸ್ ಹಾಕ್ಬೋದು ಅಥವಾ ಅಡ್ಜೆಕ್ಟಿವ್ ಹಾಕ್ಬೋದು. ನೋಡಿ, ಫಸ್ಟ್ ಸೆಂಟೆನ್ಸ್ನಲ್ಲಿದೆ, ಇಟ್ ವಿಲ್ ಬಿ ಗುಡ್, ಇಟ್ ವಿಲ್ ಬಿ ನಾಟ್ ಗುಡ್, ಇಟ್ ವಿಲ್ ಬಿ ಬ್ಯಾಡ್, ಇಟ್ ವಿಲ್ ಬಿ ಸ್ಯಾಡ್, ಆ ರೀತಿ. ರೈಟ್? ಸೊ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಏನೇ ಡೌಟ್ಸ್ ಬಂದರೂ ಕೆಳಗಡೆ ಕಾಮೆಂಟ್ ಮಾಡಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಆ್ಯಂಡ್ ಇದರ ನೋಟ್ಸ್ ಬೇಕಾಯ್ತಂದರೆ ನನ್ನ ಈ ಫೇಸ್ಬುಕ್ ಪೇಜ್ನ ನೀವು ಲೈಕ್ ಮಾಡಿ, ಫಾಲೋ ಮಾಡಿ. ಅಲ್ಲಿ ನಾನು ನೋಟ್ಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಏನಾದರೂ ಅಪ್ಡೇಟ್ಸ್ ಇದ್ದರೆ ಅಲ್ಲೇ ಹೇಳ್ತಾ ಇರ್ತೀನಿ. ಇದರ ಲಿಂಕ್ ಕೆಳಗಡೆ ನಾನು ಕಾಮೆಂಟ್ನಲ್ಲಿ ಪೇಸ್ಟ್ ಮಾಡಿದ್ದೀನಿ. ಪೇಜ್ನ ಲೈಕ್ ಮಾಡಿ. ಈ ವಿಡಿಯೋ ನಿಮ್ಗೆ ನಿಜವಾಗ್ಲೂ ಇಷ್ಟ ಆಗಿದೆ ಅಂದರೆ ಲೈಕ್ ಬಟನ್ ಕ್ಲಿಕ್ ಮಾಡಿ. ನೀವು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಇದು ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ನಿಮ್ಗೆ ಅನ್ನಿಸ್ತಾ ಇದ್ದರೆ ಫೇಸ್ಬುಕ್, ವಾಟ್ಸಾಪ್ನಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು.